ಪರ್ವತಗಳ ನಡುವೆ ಇರುವ ಒಂದು ಸುಂದರ ಹಳ್ಳಿ. ಆ ಹಳ್ಳಿಯ ಹೆಸರು ಮಲ್ಲಿಗೇರಿ. ಆ ಹಳ್ಳಿ ಒಂದು ವಿಶೇಷ ಬೆಳೆಗೆ ಪ್ರಸಿದ್ಧ. ಅದು ಅಗ್ನಿಮೆಣಸು. ಈ ಮೆಣಸಿನ ಖಾರ ಎಷ್ಟು ಜಾಸ್ತಿ ಅಂದ್ರೆ ಒಂದು ತುಂಡು ತಿಂದ್ರೂ ಕಣ್ಣೀರು ಬರುತ್ತಿತ್ತು. ಆ ಹಳ್ಳಿಯಲ್ಲಿ ಕಾವ್ಯ ಎಂಬ ಹುಡುಗಿ ತನ್ನ ತಾಯಿ ಸೀತಾ ಜೊತೆ ವಾಸಿಸುತ್ತಿದ್ದಳು. ಅವರು ಬಡವರು, ಆದ್ರೆ ತುಂಬಾ ಪರಿಶ್ರಮಿಗಳು. ಒಂದು ಬೆಳಗ್ಗೆ ಸೀತಾ ಹೊಲದಲ್ಲಿ ಮೆಣಸಿನ ಗಿಡಗಳನ್ನು ನೋಡುತ್ತಿದ್ದಳು. ಅವಳ ಆರೋಗ್ಯ ಚೆನ್ನಾಗಿರಲಿಲ್ಲ, ಆದರೂ ಕೆಲಸ ಮಾಡುತ್ತಿದ್ದಳು. ಅಷ್ಟರಲ್ಲಿ ಕಾವ್ಯ ಹೊಲಕ್ಕೆ ಬಂದಳು. ಅಮ್ಮ, ನೀನ್ ಮತ್ತೆ ಕೆಲ್ಸ ಮಾಡಕ್ ಬಂದಿದ್ಯಾ ಇಲ್ಲಿಗೆ? ಡಾಕ್ಟರ್ ವಿಶ್ರಾಂತಿ ತೆಗೆದುಕೋ ಅಂತ ಹೇಳಿದ್ರಲ್ಲ. ಮಗ, ಕೆಲ್ಸ ಮಾಡದೇ ಇದ್ರೆ ನಮ್ ಜೀವನ ಹೇಗ್ ನಡೆಯುತ್ತೆ? ನಾನಿದೀನಲ್ಲ ಅಮ್ಮ. ಮಗ, ನೀನ್ ಎಷ್ಟು ದಿನ ಇರ್ತೀಯ? ನಿನ್ನ ಮದುವೆ ಮಾಡಿ ಕಲಿಸ್ಬೇಕಲ್ವಾ? ನಿನಗೆ ಮದುವೆ ವಯಸ್ಸಾಯ್ತು. ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅಲ್ವೇನಮ್ಮ? ನೀನ್ ಬರೀ ನನ್ನ ದೂರ ಮಾಡೋದ್ರಲ್ಲೇ ಇರಮ್ಮ. ನಾನೀಗ ಮಾರುಕಟ್ಟೆಗೆ ಹೋಗ್ಬರ್ತೀನಿ. ನಿನ್ ಮನೆಗ್ ಹೋಗು. ತನ್ನ ತಾಯಿಗೆ ಮನೆಗೆ ಹೋಗಲು ಹೇಳಿ ಕಾವ್ಯ ಮಾರುಕಟ್ಟೆಗೆ ಹೊರಟಳು. ಮಾರುಕಟ್ಟೆಯಲ್ಲಿ ಅವಳು ತನ್ನ ಮೆಣಸನ್ನು ಮಾರಲು ಕುಳಿತುಕೊಂಡಳು. ಮೆಣಸನ್ನು ವ್ಯಾಪಾರ ಮಾಡಿಕೊಂಡು ಮನೆಗೆ ಹೊರಟಳು. ಕಾವ್ಯ ತುಂಬಾನೇ ಸಂತೋಷವಾಗಿದ್ಲು, ಏಕೆಂದ್ರೆ ಕಾವ್ಯನ ಎಲ್ಲಾ ಮೆಣಸು ವ್ಯಾಪಾರವಾಗಿತ್ತು. ಆ ರಾತ್ರಿ ಕಾವ್ಯ ಒಬ್ಳೇ ಕುಳಿತುಕೊಂಡು ಏನೋ ಯೋಚಿಸ್ತಿರ್ತಾಳೆ. ಏನಮ್ಮ ಕಾವ್ಯ, ಏನ್ ಯೋಚಿಸ್ತಾ ಇವ್ಯಾ? ಅಮ್ಮ, ನಾನು ಇಂದು ಮಾರುಕಟ್ಟೆಯಲ್ಲಿ ಏನು ಗಮನಿಸಿದೆ ಗೊತ್ತಾ? ಅಲ್ಲಿ ಜನರು ಮೆಣಸು ಖರೀದಿಸುತ್ತಿದ್ದರು, ಆದರೆ ಕೆಲ ದಿನಗಳಲ್ಲಿ ಅದು ಹಾಳಾಗುತ್ತದೆ. ಅಮ್ಮ, ನಾವು ಏಕೆ ಮೆಣಸಿನಿಂದ ಹೊಸ ಪದಾರ್ಥಗಳನ್ನು ಮಾಡಬಾರದು? ಅರೆ, ಹೊಸ ಪದಾರ್ಥಗಳ? ಏನಮ್ಮ ಅದು? ನೋಡಮ್ಮ, ಈಗ ನಾವು ಬರೀ ಮೆಣಸನ್ನು ಮಾರಿದರೆ ನಮಗೆ ಲಾಭವು ತುಂಬಾ ಕಡಿಮೆ ಬರುತ್ತದೆ. ಹಾಗೆ ಜನರಿಗೆ ಅದನ್ನು ಹೆಚ್ಚು ದಿನ ಇಟ್ಟುಕೊಳ್ಳಲಾಗುವುದಿಲ್ಲ. ಅಮ್ಮ, ನಾವೇಕೆ ಚಟ್ನಿ ಪುಡಿ, ಉಪ್ಪಿನಕಾಯಿ, ಮೆಣಸಿನ ಪುಡಿ ಹೀಗೆ ಮೆಣಸಿನಿಂದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ಮಾರಬಾರದು? ನಿನ್ ಯೋಚನೆ ಏನೋ ಚೆನ್ನಾಗಿದೆ. ನೀನ್ ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ನಾವು ಖಂಡಿತ ಇದನ್ ಮಾಡ್ಬೋದಮ್ಮ. ನಾನ್ ನಿನ್ಗ್ ಸಹಾಯ ಮಾಡ್ತೇನೆ. ಆ ದಿನದಿಂದ ಅಮ್ಮ ಮಗಳು ಇಬ್ಬರೂ ಸೇರಿಕೊಂಡು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ಹಾಗೆ ಊರಿನ ಒಂದು ಜಾಗದಲ್ಲಿ ತಮ್ಮ ಅಂಗಡಿಯನ್ನು ತೆರೆದರು. ಮೊದಲ 2 ದಿನ ಅಂಗಡಿಗೆ ಯಾರೂ ಬಂದಿಲ್ಲ. ದಿನಗಳು ಕಳೆದಂತೆ ಗ್ರಾಹಕರು ಬರಲು ಆರಂಭಿಸಿದರು. ಏನಮ್ಮ, ನಿಮ್ಮ ಉಪ್ಪಿನಕಾಯಿ ಹಾಗೂ ಚಟ್ನಿ ಪುಡಿಯ ರುಚಿನ ನೋಡ್ಬೋದಾ? ಖಂಡಿತ ನೋಡ್ಬಹುದು ತಾಯಿ. ತಗೊಳ್ಳಿ, ಇದ್ರ ರುಚಿನ ನೋಡಿ. ಇದ್ದಂತೂ ತುಂಬಾನೇ ಅದ್ಭುತವಾಗಿದೆ. ನಮ್ಮಿಬ್ಬರಿಗೆ 1/4 ಕಿಲೋ ಉಪ್ಪಿನಕಾಯಿ ಹಾಗೂ ಚಟ್ನಿ ಪುಡಿ ಕೊಟ್ಬಿಡಿ. ಖಂಡಿತ ಕೊಡ್ತೀನಮ್ಮ. ಇದನ್ನ ತಗೊಳ್ಳಿ, ನಿಮ್ಮ ಚಟ್ನಿ ಪುಡಿ ಹಾಗೂ ಉಪ್ಪಿನಕಾಯಿ. ಹೀಗೆ ಅಮ್ಮ ಮಗಳ ಹೊಸ ಬಿಸ್ನೆಸ್ ನಡೆಯುತ್ತಿರುತ್ತೆ. ಇನ್ನೊಂದು ಕಡೆ ವಿಕ್ರಮ್ ಅನ್ನೋ ಹುಡುಗ ಹಳ್ಳಿಗೆ ಹೊಸದಾಗಿ ಬಂದಿರ್ತಾನೆ. ಅವನು ಒಬ್ಬ ಕೃಷಿ ಅಧಿಕಾರಿ. ಇತ್ತೀಚಿಗಷ್ಟೇ ತನ್ನ ಓದನ್ನು ಮುಗಿಸಿ ಪದವಿ ಪಡೆದುಕೊಂಡು ಈ ಹಳ್ಳಿಗೆ ಬಂದಿರ್ತಾನೆ. ಇವನು ದಿನವೂ ಕಾವ್ಯನ ಅಂಗಡಿಗೆ ಹೋಗುತ್ತಾ ಇದ್ದ. ಅಲ್ಲಿ ಏನಾದರೂ ಖರೀದಿಸುತ್ತಿದ್ದ. ಅವನಿಗೆ ಕಾವ್ಯನ ಗುಣ ತುಂಬಾನೇ ಹಿಡಿಸಿತು. ಅರೇ, ಏನ್ ವಿಕ್ರಮ್ ಅವ್ರೆ, ಇವತ್ತೇನ್ ಕೊಡಲಿ ನಿಮ್ಗೆ? ಕಾವ್ಯ ಅವ್ರೆ, ನನಗೆ ಇವತ್ತು ನೀವು ಮಾಡಿದ ಚಟ್ನಿ ಪುಡಿ ಕೊಡಿ. ಏನಪ್ಪಾ, ನಿನ್ನೆ ಮಾತ್ರ ತಗೊಂಡೋಗಿದ್ಯಲ್ಲ, ಇಷ್ಟು ಬೇಗ ಖಾಲಿ ಆಯ್ತೇನಪ್ಪಾ? ಅಮ್ಮ, ಅದು ಏನಿಲ್ಲಮ್ಮ. ನಿನ್ನೆ ರಾತ್ರಿ ಮನೆಗೆ ಫ್ರೆಂಡ್ಸ್ ಬಂದಿದ್ರು. ಅವರೆಲ್ಲರೂ ನೀವು ಮಾಡಿದ ಚಟ್ನಿ ಪುಡಿ ತುಂಬಾ ಇಷ್ಟಪಟ್ಟು ತಿಂದ್ರು. ಹಾಗೆ ನನಗೆ ಮತ್ತೂ ತಂದಿಡಕ್ಕೆ ಹೇಳಿದ್ರು ಅಮ್ಮ. ನೋಡಿದ್ರಲ್ವಾ, ಹೀಗೆ ವಿಕ್ರಮ್ ಏನಾದ್ರೂ ಒಂದು ನೆಪ ಮಾಡ್ಕೊಂಡು ಕಾವ್ಯನ ಮಾತಾಡ್ಸೋಕೆ ಬರ್ತಾ ಇದ್ದ. ಕಥೆಯ ಇನ್ನೊಂದು ಭಾಗಕ್ಕೆ ಬಂದ್ರೆ, ಬೋರೇಗೌಡ ಆ ಹಳ್ಳಿಯಲ್ಲಿರುವ ಒಬ್ಬ ದೊಡ್ಡ ವ್ಯಾಪಾರಿ. ಅವನು ಮೆಣಸಿನ ವ್ಯಾಪಾರವನ್ನು ಸಂಪೂರ್ಣ ತನ್ನ ಕೈಯಲ್ಲಿಟ್ಕೊಂಡಿದ್ದ. ಕಾವ್ಯ ಅಂಗಡಿ ಯಶಸ್ವಿಯಾಗುತ್ತಿರುವುದನ್ನು ನೋಡಿ ಅವನು ಕೋಪಗೊಂಡಿದ್ದನು. ನೋಡಿ ಗೌಡ್ರೆ, ಆ ಕಾವ್ಯ ಮೆಣಸನ್ನ ಮಾರೋದ್ ಬಿಟ್ಟು ಅದರಿಂದ ಬೇರೆ ಬೇರೆ ವಸ್ತು ಮಾಡಿ ಮಾರ್ತಾ ಇದ್ದಾಳೆ. ಹೀಗಾದ್ರೆ ಅವಳನ್ನು ನೋಡಿ ಊರಿನ ಜನ ಕೂಡ ಇದನ್ನೇ ಮಾಡಕ್ ಶುರು ಮಾಡ್ತಾರೆ. ನೀವಿದಕ್ಕೇನಾದ್ರೂ ಮಾಡ್ಲೇಬೇಕು ಗೌಡ್ರೆ. ಬೋರೇಗೌಡ ಅಲ್ಲಿಂದ ಸೀದಾ ಕಾವ್ಯಳ ಅಂಗಡಿ ಹತ್ರ ಬರ್ತಾನೆ. ಅರೇ, ನೀವೇನು ನಮ್ಮ ಅಂಗಡಿ ಕಡೆ ಗೌಡ್ರೆ? ಹೇಳಿ, ನಿಮಗೇನ್ ಕೊಡ್ಲಿ ನಾನು? ನೋಡಮ್ಮ ಕಾವ್ಯ, ಈ ಹಳ್ಳಿಯಲ್ಲಿ ನನ್ನ ಅನುಮತಿಯಿಲ್ಲದೆ ಯಾರೂ ವ್ಯಾಪಾರ ಮಾಡ್ಬಾರ್ದು.
ನೀನು ಬೆಳೆದ ಮೆಣಸನ್ನ ನನಗೆ ವ್ಯಾಪಾರ ಮಾಡಬೇಕು. ಇದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ನಿನಗೆ ಒಳ್ಳೆಯದು. ನೋಡಿ ಗೌಡ್ರೆ, ನಾನಿದನ್ನ ಕೇವಲ ನನ್ನ ಜೀವನ ನಡೆಸಲು ಮಾಡುತ್ತಿದ್ದೇನೆ. ನಿಮ್ ಹತ್ತಿರ ನಾನು ಬೆಳೆದ ಮೆಣಸನ್ನ ಮಾರಿದ್ರೆ ನನಗೆ ಯಾವ ಲಾಭವೂ ಸಿಗಲ್ಲ. ನೀವಿನ್ನೂ ಹೊರಡಬಹುದು ಗೌಡ್ರೆ. ಬೋರೇಗೌಡ ಅಲ್ಲಿಂದ ಹೊರಡ್ತಾನೆ. ಆ ರಾತ್ರಿ ಬೋರೇಗೌಡ ತನ್ನ ಜನರನ್ನ ಕಳಿಸಿ ಕಾವ್ಯ ಹೊಲವನ್ನ ನಾಶ ಮಾಡಲು ಹೇಳ್ತಾನೆ. ಇಲ್ಲಿ ಕೇಳಿ ಎಲ್ಲರೂ, ನೀವೆಲ್ಲರೂ ಹೋಗಿ ಆ ಕಾವ್ಯ ಹೊಲನ್ನ ಸಂಪೂರ್ಣವಾಗಿ ನಾಶ ಮಾಡಿ. ನಾನು ನೋಡ್ತೀನಿ ಬೆಳೆನೇ ಇಲ್ಲದೆ ಹೇಗೆ ಪದಾರ್ಥಗಳನ್ನು ಮಾಡಿ ಮಾರಾಟ ಮಾಡ್ತಾಳೆ ಅಂತ. ಗೌಡ ಹೇಳಿದಂತೆ ಅವನ ಕೆಲಸದವರು ಸಂಪೂರ್ಣವಾಗಿ ಕಾವ್ಯ ಹೊಲವನ್ನು ನಾಶ ಮಾಡಿದರು. ಮರುದಿನ ಬೆಳಗ್ಗೆ ಕಾವ್ಯ ಹಾಗೂ ಅವಳ ತಾಯಿ ಯಥಾಪ್ರಕಾರವಾಗಿ ಹೊಲಕ್ಕೆ ಬಂದರು. ಅವರು ಹೊಲವನ್ನು ನೋಡಿ ತುಂಬಾ ದುಃಖಪಟ್ಟರು. ನೋಡಿದ್ದೇನಮ್ಮ ಕಾವ್ಯ, ಇದೆಲ್ಲ ಆ ಬೋರೇಗೌಡನೇ ಮಾಡ್ಸಿರ್ತಾನೆ. ರಾತ್ರೋರಾತ್ರಿ ನಮ್ಮೊಬ್ಬರ ಹೊಲಕ್ಕೆ ಹೀಗಾಗಲು ಹೇಗೆ ಸಾಧ್ಯ? ನೀನು ಸಮಾಧಾನ ಮಾಡ್ಕೋ ಅಮ್ಮ, ನಾನೇನಾದ್ರೂ ಮಾಡ್ತೀನಿ. ಅಷ್ಟರಲ್ಲಿ ಅಲ್ಲಿಗೆ ವಿಕ್ರಮ್ ಬರುತ್ತಾನೆ. ಯೋಚಿಸ್ಬೇಡ ಕಾವ್ಯ, ನನಗೆ ನಿನ್ನ ಹೊಲ ಹಾಳಾಗಿದೆ ಅಂತ ವಿಷಯ ತಿಳಿತು, ಅದಕ್ಕೆ ಬಂದೆ. ನೀನು ಯೋಚಿಸ್ಬೇಡ, ನಾವು ಡ್ರಿಪ್ ಇರಿಗೇಷನ್ ಮೂಲಕ 1 ತಿಂಗಳಲ್ಲಿ ಮತ್ತೆ ಸಂಪೂರ್ಣ ಬೆಳೆ ಬೆಳೆಯಬಹುದು. ಕೆಲ ತಿಂಗಳಲ್ಲಿ ವಿಕ್ರಮ್ ಕಲಿಸಿದ ಡ್ರಿಪ್ ಇರಿಗೇಷನ್ ವಿಧಾನದಿಂದ ಕಾವ್ಯದ ಹೊಲ ಮತ್ತೆ ಹಸಿರಾಯಿತು. ಮೆಣಸಿನ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆದವು. ಹಳ್ಳಿಯ ಜನರು ಕಾವ್ಯನ ಪರಿಶ್ರಮ ನೋಡಿ ಸಂತೋಷಪಟ್ಟರು. ಆದ್ರೆ ಬೋರೇಗೌಡ ಮಾತ್ರ ತುಂಬಾನೇ ಕೋಪಗೊಂಡಿದ್ದ. ಅವನು ಮತ್ತೆ ಹೇಗಾದ್ರೂ ಮಾಡಿ ಇವಳು ಮೆಣಸನ್ನ ಬೆಳಿಬಾರ್ದಂತೆ ಮಾಡ್ಬೇಕು ಅಂದ್ಕೊಂಡಿದ್ದ. ಈ ಸಲ ಬೋರೇಗೌಡ ತುಂಬಾನೇ ದೊಡ್ಡ ಪ್ಲಾನ್ ಮಾಡ್ತಾನೆ. ರಾತ್ರಿ ತನ್ನ ಕೆಲಸದವರನ್ನು ಕರೆದು ಆ ಕಾವ್ಯಳ ಹೊಲಕ್ಕೆ ಭೂಮಿನಾಶಕ ವಿಷ ಹಾಕಿ ಬರಲು ಹೇಳ್ತಾನೆ. ಆ ವಿಷವನ್ನು ಭೂಮಿಗೆ ಹಾಕಿದರೆ ಮತ್ತೆ ಯಾವತ್ತೂ ಯಾವ ಬೆಳೆ ಕೂಡ ಬೆಳೆಯುವುದಿಲ್ಲ. ನೋಡಿ, ಅವಳ ಹೊಲಕ್ಕೆ ಭೂಮಿನಾಶಕ ವಿಷ ಹಾಕಿಕೊಂಡು ಬನ್ನಿ. ನಾನ್ ನೋಡ್ತೀನಿ ಮೆಣಸೇ ಬೆಳೆಯೋಕ್ಕಾಗದೆ ಅವಳು ಮುಂದೆ ಹೇಗೆ ವ್ಯಾಪಾರ ಮಾಡ್ತಾಳೆ ಅಂತ. ಬೋರೇಗೌಡ ಹೇಳಿದಂತೆ ಕೆಲಸ ಮುಗಿಸಲು ಕಾವ್ಯ ಹೊಲಕ್ಕೆ ಬೋರೇಗೌಡನ ಕೆಲಸದವರು ಬರುತ್ತಾರೆ. ಆದರೆ ಅವರಿಗೆ ಅಲ್ಲಿ ಒಂದು ಶಾಕ್ ಕಾದಿರುತ್ತದೆ. ಊರಿನವರು ಎಲ್ಲರೂ ಸೇರಿ ಅವರನ್ನು ಹಿಡಿಯುತ್ತಾರೆ. ಈಗ ನೀವೇ ಸತ್ಯ ಬಾಯ್ಬಿಡ್ತೀರಾ, ಇಲ್ಲ ಒಡ್ತಾ ತಿಂದು ಜೈಲಿಗೆ ಹೋಗ್ತೀರಾ? ಬೇಡ ದನಿ, ನಾವೆಲ್ಲ ಹೇಳ್ತೀವಿ. ಇದನ್ನೆಲ್ಲ ನಮ್ಗೆ ಮಾಡಕ್ ಹೇಳಿರತು ಬೋರೇಗೌಡ್ರು. ಅವರು ತಮ್ಮ ಲಾಭಕ್ಕಾಗಿ ಕಾವ್ಯ ವ್ಯಾಪಾರನ ಹಾಳು ಮಾಡ್ಬೇಕನ್ಕೊಂಡಿದ್ದಾರೆ. ಅದಕ್ಕೆ ನಮ್ಗೆ ಈ ಭೂಮಿ ನಾಶಕ ವಿಷ ಹಾಕಲು ಹೇಳಿದ್ರು. ನಮ್ಮನ್ನ ಕ್ಷಮಿಸಿಬಿಡಿ, ದುಡ್ಡಿಗೆ ಆಸೆಪಟ್ಟು ಇಂಥ ಕೆಲ್ಸ ಮಾಡಲು ಒಪ್ಪಿಕೊಂಡೆವು. ನನಗ್ ಗೊತ್ತಿತ್ತು ಆ ಬೋರೇಗೌಡ ಇಂಥದೇ ಏನಾದ್ರೂ ಮಾಡೇ ಮಾಡ್ತಾನೆ ಅಂತ. ಅದಕ್ಕೆ ಮೊದಲೇ ನಾನು ಊರಿನವ್ರಿಗೆ ಹೇಳಿದ್ದೆ, ಬೋರೇಗೌಡನಿಗೆ ಈ ವಿಷಕ್ಕೆ ಶಿಕ್ಷೆ ಆಗ್ಲೇಬೇಕು. ಈ ರೀತಿ ವಿಷ ಭೂಮಿಗೆ ಹಾಕುವುದು ಕಾನೂನು ಬಾಹಿರವಾಗಿ ದೊಡ್ಡ ಅಪರಾಧ. ಅವನಿಗೆ ಜೈಲು ಶಿಕ್ಷೆ ಆಗ್ಲೇಬೇಕು. ನೋಡಿದ್ರಲ್ಲ ಹೇಗೆ ಬೋರೇಗೌಡನ ಕೆಲಸದವರು ಸತ್ಯನ ಒಪ್ಕೊಂಡ್ರು ಅಂತ. ಇನ್ನೊಂದ್ ಕಡೆ ನೋಡಕ್ ಹೋದ್ರೆ ಇದೆಲ್ಲ ಗೊತ್ತಾಗಿದೆ ತಡ ಬೋರೇಗೌಡ ರಾತ್ರೋರಾತ್ರಿ ಊರ್ ಬಿಟ್ಟು ಹೋಗ್ಬಿಡ್ತಾನೆ. ಆ ದಿನದಿಂದ ಕಾವ್ಯ ಮತ್ತು ಅವಳ ತಾಯಿ ಖುಷಿಯಿಂದ ತಮ್ಮ ವ್ಯಾಪಾರವನ್ನು ಮುಂದುವರಿಸಿಕೊಂಡು ಹೋದರು. ಅದಕ್ಕೆ ಹೇಳೋದು, ಕೆಟ್ಟ ಯೋಜನೆಗಳು ಯಾವತ್ತೂ ಯಶಸ್ವಿಯಾಗುವುದಿಲ್ಲ ಅಂತ. ಹಾಯ್, ನೀವೇನಾದ್ರೂ ನಂಜಾಗ್ದಲ್ಲಿದ್ರೆ ಬೋರೇಗೌಡ ಮಾಡಿದ ತಪ್ಪನ್ನು ಕ್ಷಮಿಸುತ್ತಿದ್ದೀರಾ ಅಥವಾ ಶಿಕ್ಷೆ ಕೊಡಿಸುತ್ತಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಕಥೆ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ.